ನಮಸ್ಕಾರ ಎಲ್ರಿಗೂ. ಇವತ್ತು ಹೊಸ ಬ್ಲಾಗಿಗೆ ನಿಮಗೆಲ್ಲಿ ಸ್ವಾಗತ ಅದ. ಸೊ ಇವತ್ತೇನಂದ್ರೆ ನೋಡ್ಬೋದು, ಇವೆಲ್ಲ ನಾನು ಓದೋವಂಥ ಟೇಬಲ್. ಇಲ್ಲೊಂದು ಕುರ್ಚಿ ಅದ, ಒಂದು ಕುರ್ಚಿ, ಇದೊಂದು ಟೇಬಲ್ ನಾನು. ಸೊ ಇವತ್ತು ಏನಾಗಿದೆ ಗೊತ್ತೇನೆ, ಇಲ್ಲ ಮತ್ತೆ ನೋಡ್ಬೋದು ನೀವು ಹೆಂಗೆ ದೇವ್ ನಾವು ಅನ್ಬೋದು. ಏನಾಗಿದೆ ಅಂದ್ರೆ ಇವತ್ತು ಹಾಸ್ಟೆಲ್ನಾಗ ಹೊಟ್ಟೆ ನೀರು, ಹಾಸ್ಟೆಲ್ನಾಗ ಹೊಟ್ಟೆ ನೀರಿಲ್ಲ ಅಂದ್ಬಿಟ್ಟಿವಿ. ಮುಂಜಾನೆ ಹಲ್ಕೊಲಕ್ಕೆ ಹಲ್ಲಿ ತೊಗೊಂಡು ನೋಡು ಮಾರಿ, ಮತ್ತು ಹೊಟ್ಟೆ ಒಂದ್ಸರಿ ಮಾರಿನೇ ತೊಗೊಂಡಿಲ್ಲ ನಾವು. ಮಾರಿನೇ ತೊಗೊಂಡ್ರ ಇನ್ನೊಂದು ಏನಾದ್ರು ಗೊತ್ತೇನು, ಮಾರಿ ತೊಗೊಂಡ್ರೆ ಬಿಡು. ಇದಕ್ಕೆ ಕೂಡ ಹೋಗಿ ಹುಡುಗರು ನಾವು. ಇದಕ್ಕೆ ಹೋಗ್ಬೇಕಾದ್ರೆ ನೀರು ಬೇಕಾ? ಅದೇ ವಾರ್ಡನ್ಗ ನೀರು ಮಾಡಿರೋದು ಏನೋ ಫ್ಯೂಸ್ ಹೋಗಿರತ್ತ, ಅದನ್ನು ಏನಂತ ಇವತ್ತೇ ಟಾಕಿನ ಇವತ್ತೇ ಖಾಲಿ ಆಗ್ಯದ, ಫ್ಯೂಸ್ನು ಇವತ್ತೇ ಹೋಗ್ಯಾಗತ್ತ. ಏನು ಸೊ ಯಾವ ಬರ್ರಿ ನಮ್ಮದು ರೂಮ್ ತೋರಿಸ್ಲೆ ನೋಡ್ರಿ. ಇದೊಂದು ಕೋಟ, ಇದು ಕಿಟಕಿ, ಅದು ಬ್ಯಾಗ್ ಜಾಸ್ತಿ ಉಂಟದ ನಿಮ್ಗೆ ಕಾಣಾಗ. ಇದು ನನ್ನ ಪೇಟಿ, ಅದು ಕೆಂಪು ಬ್ಯಾಗ್. ಹೆಂಗೆ ಮಾಡ್ತಾರೆ ಹಿಂಗೆಲ್ಲ ನಿಮ್ಗೆ ಒಂದು ಸ್ವಲ್ಪ ಇದು ಅನ್ಸೋದು ಹಾಗೆ ಆಗತ್ತೆ, ಮುಂಚೆ ಚೆನ್ನಾಗೈತೆ. ಸೊ ಹೊಸ ಬ್ಲಾಗ್ ಅದ, ನನಗೂ ಮಾತಾಡೋಕ್ಕಾಗಲ್ಲ. ಇನ್ನೊಂದು ಏನು ಅಂದ್ರೆ ಹೊರಗೆ ಮಾತಾಡೋದು ಏನೋ ಒಂದು ಕಾನ್ಫಿಡೆನ್ಸ್ ಇದ್ದಿರ್ತದೆ. ಬಟ್ ಇಲ್ಲಿ ಕ್ಯಾಮ್ರಾ ಮಾತಾಡೋದು ಬೇರೆನೇ ಆಗ್ತದ್ರು, ಯಾವ ಮಾತೇ ಬರಲ್ಲ. ಮಾತಾಡ್ಬೇಕಂದ್ರೆ ಏನು ಮಾತಾಡ್ಬೇಕು, ಏನು ಬಿಡ್ಬೇಕು. ಇವಾಗ ನೋಡೋಣ ಎಷ್ಟು ಸ್ಲೋ ಆಗಿ ಮಾತಾಡ್ಬೇಕು ನೋಡೋಣ. ಆ್ಯಕ್ಚುಲಿ ನಾವು ಹೊರಗೆ ಮಾತಾಡೋಕೆ ನಿಂತಿದ್ರೆ ಹಾಸ್ಟೆಲ್ನಾಗ ನಡೀತದೆ. ಬಟ್ ಕ್ಯಾಮ್ರಾ ನೋಡಿ ಎಷ್ಟು ಸ್ಲೋ ಆಗಿ ಮಾತಾಡ್ದಂಗೆ ಅಲ್ಲಾಗತ್ತಾವಿಲ್ಲ. ಇನ್ನೊಂದು ಇಲ್ಲಿ ನೋಡ್ರಿ, ಇದು ನಮ್ಮ ಬೆಡ್ಡ. ಸೊ ಹೊರಗೆ ಕ್ಯಾಮ್ರಾ ಬರಲಿಂದ ನಾನು ಬರ್ಲಿಕ್ಕಿಲ್ಲ ನೋಡ್ರಿ. ನಾವು ವಾಕ್ರೂಮ್ ಇಷ್ಟೇ. ಇಲ್ಲಿ ಈ ರೂಮ್ನಾಗ ಇರೋದು ನಾವು ಒಬ್ಬನೇ ನೋಡ್ರಿ. ಒಬ್ಬನೇ ಅಂತ ಅನ್ನೋಕ್ಕಾಗಲ್ಲ. ಒಬ್ಬನೇ ಅಂದ್ರೆ ಹೆಂಗೆ ಗೊತ್ತಾನ, ಇಲ್ಲಿ ನಾ ಒಬ್ಬನೇ ಓದ್ತೀನಿ, ಬಟ್ ಇರೋದು ಎಲ್ಲ ಹೊಸ ಮಂದಿ ಇದ್ದಂಗೆ. ಬಟ್ ನಾವು ಒಬ್ಬನೇ ಮುಕ್ಕೋತೀನಿ, ಒಬ್ಬನೇ ಓದ್ತೀನಿ. ನಾಳೆ ಟೆಸ್ಟ್ ಅದ, ಇವತ್ತೇನಿಲ್ಲ. ಮಸ್ತ್ನಾಗ 2 ಗಂಟೆ ಫ್ರೀ ಫೈರ್ ಆಡೀನಿ. ಫ್ರೀ ಫೈರ್ ಆಡಿಬಿಟ್ಟಿಸಿ ನಿನ್ನೆ ಒಂದು ಸ್ವಲ್ಪ ರಿವಿಸನ್ ಮಾಡಿದೆ. ಏನೋ ಕನ್ನಡ ಒಂದು ಫಿಸಿಕ್ಸ್ ಒಂದು ಪೇಪರ್ ಅದ, ಕನ್ನಡ ಅಂತ ನೋಡಿಲ್ಲ, ಸೀದಾ ಹೋಗಿ ಡೈರೆಕ್ಟ್ ಅಲ್ಲೇ ಬರೋದು. ತಿಳಿದು ಬರೀದಲ್ಲ ಅಷ್ಟೇ. ಸೊ ಇದೇ ರೀತಿ ನನ್ನ ಬ್ಲಾಗ್ನಾಗ ಇರಿ. ಮುಂದಿನ ದಿನದಾಗ ಏನಪ್ಪ ಅಂತಂದ್ರೆ ನಾನು ಒಂದು ತಲೆ ಇಟ್ಕೊಂಡು ಏನಂದ್ರೆ, ನನಗಿಲ್ಲ ಇವಾಗ ಸ್ಟಡಿದು ಲೈವ್ ಕ್ಲಾಸ್ ಮಾಡ್ಬೇಕಂತ, ಲೈವ್ ಸ್ಟ್ರೀಮ್ ಮಾಡ್ಬೇಕಂತ ಅನ್ನೋದು. ಅದಕ್ಕೆ ನಂಗೆ ಮಾಡ್ಲಿಕ್ಕೆ ಐಡಿಯಾನೂ ಇಲ್ಲ. ಮಾಡ್ತಾರೆ ಅನ್ನೋದು ಹೆಂಗೆ ಗೊತ್ತಿಲ್ಲ ನಂಗೆ. ಸೊ ಅದಕ್ಕೆ ಮಾಡಿಸೋದೇ ನೋಡ್ರಿ. ಕರ್ಸಂಗ ಇಲ್ಲೊಂದು ಲೈಟ್ ಅದ, ಅಲ್ಲೊಂದು ಲೈಟ್ ತಂದಿಟ್ಟಿನಿ, 2 ಲೈಟ್ ತಂದಿಟ್ಟಿನಿ. ವಿಡಿಯೋ ಕ್ವಾಲಿಟಿನೂ ಸರಿ ಹೋಗತ್ತ. ಸೊ ಸದ್ಯಕ್ಕೆ ಏನು ಮಾಡ್ತೀವಿ, ಅದು ಲೈಟ್ ಹೇಗೆ ಫ್ಯಾನು ಬಂದಾಗ. ಸೊ ಇದೆಲ್ಲ ಇತ್ತು. ನಾ ಇಂಥಲ್ಲ ನಂಗೆ ಮಾತಾಡಕ್ಕೆ ಬರಲಾಗ್ಯದ ಗುರು. ಹೊಸ ಹೋಗದ ಏನು ಮಾತಾಡ್ಬೇಕಂತ ಗೊತ್ತಾಗ್ಯಾದ. ಇಲ್ಲೊಂದು ಕ್ಯಾಮ್ರಾನ ಹೆಂಗೆ ಇಡ್ಲಿಕ್ಕೆ ನೋಡಾಗ ಕರೆಕ್ಟ್ ಕ್ಯಾಮ್ರಾ ಸುದಕ್ಕೆ ಇಡ್ಲಿಕ್ಕೆ ಬರ್ಲಾಗ್ಯದ ನಂಗೆ. ಸ್ವಲ್ಪ ನೋಡಿದ್ರು ಕ್ಯಾಮ್ರಾ ಅಡ್ಜಸ್ಟ್ ಇಷ್ಟು ಬರ್ತಿಲ್ಲ ಕರೆಕ್ಟಾಗಿ. ಇನ್ನೊಂದು ಏನಂದ್ರೆ, ಇದು ಈ ಫೋನಿಗೆ ವೈಡ್ ಆ್ಯಂಗಲ್ ಇಲ್ಲ. ವೈಡ್ ಆ್ಯಂಗಲ್ ಇಲ್ಲದ್ಬಿಟ್ಟು ಸ್ವಲ್ಪ ಹೈರಾಣ ಆಗ್ಬೋದು, ಲೋಡಕ್ಕೆ ಹೋಗೋಲ್ಲ. ಮೊನ್ನೆ ಕಟಿಂಗ್ ಮಾಡ್ಕೊಂಡ್ಬಂದಿನಿ, ಪೂರ ಚಪ್ರಿ ಕಟಿಂಗ್ ಆಗಿಬಿಟ್ಟು ನನಗೆ ಹೊಟ್ಟೆ ಹಿಡಿಸ್ಲಾಗಿದ್ದು. ನಾನು ಕೂಗಲ್ ತಯಾರು ಮಾಡಿಕೊ ಅರ್ಧ ಗಿಡ ಚಪ್ರಿ ಮಾಡಿಬಿಟ್ಟಿದ್ರೆ ಕೂಗಲ. ನಡಿ ಇರ್ಲಿ ಬಿಡ್ರಿ, ಕಡೆ ಕೂಗಲ್ ಬರ್ತಾ ಹ್ಯಾಂಗ್. ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಂದು ಇವಾಗ ನಾನು ಸ್ಟಡಿ ಬ್ಲಾಗ್ ಮಾಡ್ತೀನಲ್ಲ, ಇದೇ ರೀತಿ ಸ್ಟಡಿ ಬ್ಲಾಗ್ ನೋಡೋದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓದ್ಬಿಟ್ರೆ ನಿಮ್ಗೆ ನಾವು ಹೆಂಗೆ ಟಕ್ಕತ್ತ ವಿಡಿಯೋ ಹಾಕ್ಬಿಡ್ತೇವೆ, ನಿಮ್ಮಲ್ಲಿ ಟಾಮ್ನ ಹಾಗೆ ಬಂದ್ಬಿಡುತ್ತೆ. ಸೊ ಎಲ್ಲ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಸೊ